ಇರುವೆ ಕಾಟದಿಂದ ನೀವೇನಾದ್ರು ಬೇಸತ್ತಿದ್ರೆ ಇರುವೆನ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಓಡಿಸಬೇಕು ಅಂತ ಹೇಳಿದ್ರೆ ಅದ್ಭುತವಾದಂತಹ ಸಿಂಪಲ್ ಮೆಥಡ್ ಅನ್ನ ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನೀವು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಈ ಸೆಕೆ ಸಂದರ್ಭದಲ್ಲಿ ಇರುವೆಗಳ ಕಾಟ ತುಂಬಾ ಇರ್ತದೆ. ಅದರಲ್ಲಿ ಕೆಲವು ಇರುವೆಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತದೆ, ಇನ್ನು ಕೆಲವು ನಮ್ಗೆ ಕಾಣಿಸೋದಿಲ್ಲ. ತುಂಬಾ ಚಿಕ್ಕ ಚಿಕ್ಕ ಇರುವೆಗಳು, ಬಟ್ ಅದರ ಪರಿಣಾಮ ತುಂಬಾ ತೀವ್ರವಾಗಿರ್ತದೆ. ಒಮ್ಮೆ ಕಚ್ಚಿತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಣ್ಣದಾಗಿ ಗಾಯ ತರ ಆಗೋಗುತ್ತೆ ಅಥವಾ ತುರಿಕೆ ಪ್ರಾರಂಭ ಆಗ್ತದೆ. ಈ ಇರುವೆಗಳನ್ನ ಓಡಿಸ್ಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತೇವೆ, ಏನ್ ಮಾಡಿದ್ರು ಕೂಡ ಅವುಗಳನ್ನ ಓಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇವತ್ತು ನಾನು ನಿಮ್ಗೆ ಒಂದು ಅದ್ಭುತವಾದಂತಹ ಟ್ರಿಕ್ಸ್ ಅನ್ನ ಹೇಳ್ತಾ ಇದ್ದೇನೆ. ಇದನ್ನ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಇರುವೆಗಳು ನಿಮ್ಮ ಮನೆ ಹತ್ರ ಸುಳಿದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಹಾಗೇನೆ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಇರುವೆಗಳಿದ್ರೆ ಅವುಗಳನ್ನ ಸಂಪೂರ್ಣವಾಗಿ ಮನೆಯಿಂದ ಓಡಿಸ್ಬಿಡಬಹುದು. ಹಾಗೇನೆ ನಿಮ್ಗೆ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಅವುಗಳಿಗೆ ಕಚ್ಚಿದ್ರು ಕೂಡ ಆ ಮಕ್ಕಳಿಗೆ ಹೇಳಲಿಕ್ಕೂ ಗೊತ್ತಾಗಲ್ಲ, ಏನಿಲ್ಲ, ಸುಮ್ಮನೆ ಅಳ್ತಾ ಇರ್ತಾರೆ. ಬಟ್ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೆ ಅಳ್ತಾ ಇದಾರೆ ಅಂತೇಳಿ ಕೂಡ ಗೊತ್ತಾಗಲ್ಲ. ಹಾಗಾಗಿ ಇರುವೆಗಳನ್ನ ಮನೆ ಒಳಗಡೆ ಸೇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಂದ್ರೆ ನಾನು ಹೇಳಿರುವಂತಹ ಈ ಒಂದು ಟ್ರಿಕ್ ನ ಉಪಯೋಗಿಸಿ ತುಂಬಾ ಸುಲಭವಾಗಿ ನೀವು ಇರುವೆಗಳನ್ನ ಮನೆಯಿಂದ ಓಡಿಸಬಹುದು. ಈ ಒಂದು ಟ್ರಿಕ್ ಯೂಸ್ ಮಾಡ್ಲಿಕ್ಕೆ ನಾವೊಂದು ದ್ರಾವಣವನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಿಮ್ಗೆ ಹೇಳ್ತೇನೆ. ಮೊದಲಿಗೆ ನಿಮಗೆ ಬೋರಿಕ್ ಪೌಡರ್ ಬೇಕಾಗ್ತದೆ, ಅಥವಾ ಬೋರಿಕ್ ಆಸಿಡ್ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ. ನಿಮ್ಗೆ ಗೊತ್ತಿರ್ತದೆ, ಕೇರಂ ಆಡುವಾಗ ನಾವು ಈ ಬೋರಿಕ್ ಪೌಡರ್ನ ಯೂಸ್ ಮಾಡ್ತೇವೆ. ಈ ಸ್ಟ್ರೈಕರ್ ಏನಿದೆ ಅದು ಈಸಿಯಾಗಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಬೋರಿಕ್ ಪೌಡರ್ನ ಯೂಸ್ ಮಾಡ್ತೇವೆ. ಹಾಗಾಗಿ ನಿಮಗೆ ಇದರ ಪರಿಚಯ ತುಂಬಾ ಚೆನ್ನಾಗಿದೆ ಅಂತೇಳಿ ತಿಳ್ಕೊಳ್ತೇನೆ. ನಂತರ ನಿಮ್ಗೆ ಬೇಕಾಗಿರುವಂತಹ ಇನ್ನೊಂದು ಇಂಗ್ರೀಡಿಯೆಂಟ್ ಡೆಟಾಲ್. ಇದು ನಿಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ. ಹಾಗೇನೆ ನಿಮ್ಗೆ ಇನ್ನೊಂದು ಬೇಕಾಗಿರುವಂತಹದ್ದು ಕರ್ಪೂರ. ಕರ್ಪೂರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಾಮಾನ್ಯವಾಗಿ ನಿಮ್ಮ ದೇವರ ಕೋಣೆಯಲ್ಲಿ ಇದ್ದೇ ಇರ್ತದೆ. ಮೊದಲಿಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 5-6 ಈ ಕರ್ಪೂರ ಇರ್ತದಲ್ಲ, ಇದನ್ನು ತಗೊಳ್ಳಿ. ಇದನ್ನು ತಕೊಂಡು ನಾವು ಪುಡಿ ಮಾಡ್ಕೋಬೇಕು. ಕರ್ಪೂರವನ್ನು ನಾವು ಈ ತರ ಕೈಯಲ್ಲಿ ಕೂಡ ಪುಡಿ ಮಾಡ್ಕೊಳ್ಬಹುದು, ಆದ್ರೆ ಸರಿಯಾಗಿ ಪುಡಿ ಆಗಲ್ಲ. ಬೇಕಿದ್ರೆ ಒಂದ್ಸರಿ ಈ ತರ ನಾವು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಪುಡಿ ಮಾಡ್ಕೊಳ್ಬಹುದು. ತುಂಬಾ ಸುಲಭದಲ್ಲಿ ಪುಡಿ ಮಾಡ್ಕೋಬಹುದು. ನೋಡಿ, ಇಷ್ಟು ಪುಡಿ ಆದ್ರೆ ಸಾಕು. ಇನ್ನೂ ಪುಡಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕುಟ್ಟಾಣಿ ಅಥವಾ ಬೇರೆ ಏನಾದ್ರು ಯೂಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಕುಟ್ಟಿದ್ರೆ ಇನ್ನೂ ನೈಸ್ ಆಗಿ ಪೌಡರ್ ಟೈಪ್ ಆಗ್ತದೆ. ಈಗ ನೀವೊಂದು ಬೌಲ್ನ ತಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿರುವಂತಹ ನೀರನ್ನ ಹಾಕೊಳ್ಳಿ. ಜಾಸ್ತಿ ಬಿಸಿ ಬೇಕಿಲ್ಲ, ಒಂದು ಅರ್ಧ-ಮುಕ್ಕಾಲು ಲೋಟ ನೀರು ಸಾಕಾಗ್ತದೆ. ಈಗ ಇದಕ್ಕೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನ ಹಾಕೊಂತ ಹೋಗ್ಬೇಕು. ಮೊದಲಿಗೆ ನಾನು ಇಲ್ಲಿ ಕರ್ಪೂರನ ಹಾಕೊಳ್ತಾ ಇದ್ದೇನೆ. ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಈ ಕರ್ಪೂರನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀರ್ ಜೊತೆಗೆ ಮಿಕ್ಸ್ ಆಗಬೇಕು. ನೋಡಿ, ಇದರಲ್ಲಿ ಮ್ಯಾಕ್ಸಿಮಮ್ ಈ ನೀರ್ ಜೊತೆ ಮಿಕ್ಸ್ ಆಗ್ತದೆ ಕರ್ಪೂರ. ಕೆಲವು ಸರಿ ದೊಡ್ಡ ದೊಡ್ಡ ಉಂಡೆಗಳ ತರ ಉಳ್ಕೋಬಹುದು, ಅದನ್ನು ನಾವು ಕೊನೆಗೆ ಫಿಲ್ಟರ್ ಮಾಡಿ ತೆಗಿಬಹುದು. ಹಾಗಾಗಿ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ಮಿಕ್ಸ್ ಆಗಿದೆ ಅಂದ್ರೆ ಈ ಕರ್ಪೂರ ಇದ್ರ ಜೊತೆ ಸೇರ್ಕೊಂಡಿದೆ ನೀರ್ ಜೊತೆಗೆ. ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ನಾನು ಆಡ್ ಮಾಡ್ತೇನೆ. ಈಗ ಇದಕ್ಕೆ ನಾವು ಒಂದು 2 ಚಮಚದಷ್ಟು ಬೋರಿಕ್ ಪೌಡರ್ ಅಥವಾ ಬೋರಿಕ್ ಆಸಿಡ್ ಅನ್ನು ಕೂಡ ಹಾಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ನಾವು ಡೆಟಾಲ್ ಇದೆಯಲ್ಲ ಅದನ್ನು ಕೂಡ ಹಾಕೊಳ್ಬೇಕು. ನಾನು ಒಂದು ಕ್ಯಾಪ್ ಇದೆಯಲ್ಲ ಅದರಲ್ಲಿ ಹಾಕೊಂಡಿದ್ದೇನೆ. ನಂತರ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ಲಿಕ್ಕಿದೆ, ಅದನ್ನ ನಾವು ನಿಮ್ಗೆ ಹೇಳಲಿಲ್ಲ. ಅದು ವಿನಿಗರ್. ಸಾಮಾನ್ಯವಾಗಿ ನಿಮ್ಮ ಕಿಚನ್ ನಲ್ಲಿ ಇರುವಂತಹದ್ದು. ನಾನು ಇಲ್ಲಿ ಒಂದು 2 ಚಮಚದಷ್ಟು ವಿನಿಗರ್ನ ಹಾಕೊಳ್ತಾ ಇದ್ದೇನೆ. ಈಗ ಇದೆಲ್ಲದನ್ನು ಕ್ಲೀನ್ ಆಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ವಿನಿಗರ್, ಡೆಟಾಲ್, ಹಾಗೇನೆ ಬೋರಿಕ್ ಪೌಡರ್, ಕರ್ಪೂರ ಎಲ್ಲದೂ ಮಿಕ್ಸ್ ಆಗ್ಬೇಕು ಇದರಲ್ಲಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನ ಈಗ ಹೇಗೆ ಉಪಯೋಗಿಸೋದು ಅಂತ ತಗೊಂಡು ಹೇಳ್ತೇನೆ. ನೋಡಿ, ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಕರ್ಪೂರದ ಪುಡಿ ಇದೆಯಲ್ಲ ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಿರಲ್ಲ. ಅದಕ್ಕೆ ನಾನು ಒಂದ್ಸರಿ ಇದನ್ನ ಫಿಲ್ಟರ್ ಮಾಡ್ಕೊಂತ ಇದ್ದೇನೆ. ನೋಡಿ, ಕರ್ಪೂರದ ಪುಡಿ ಉಳ್ಕೊಂಡಿದೆ. ಯಾಕಂತ ಹೇಳಿದ್ರೆ ಈ ಕರ್ಪೂರ ಸರಿಯಾಗಿ ಮಿಕ್ಸ್ ಆಗಲ್ಲ. ಬಟ್ ನಮ್ಗೆ ಬೇಕಿರೋದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ದ್ರಾವಣ ಏನು ರೆಡಿ ಮಾಡ್ಕೊಂಡಿದ್ದೇವೆ ಇದರಲ್ಲಿ ಕರ್ಪೂರದ ಸ್ಮೆಲ್ ಇರಬೇಕು. ಹಾಗಾಗಿ ನಾವು ಇಲ್ಲಿ ಕರ್ಪೂರವನ್ನು ಉಪಯೋಗಿಸಿರುವಂತದ್ದು. ಈಗ ನೀವು ಒಂದು ಸ್ಪ್ರೇಯರ್ ಬಾಟಲ್ ಅಂತ ತಗೊಳ್ಳಿ. ಒಂದ್ ವೇಳೆ ಸ್ಪ್ರೇಯರ್ ಬಾಟಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ವಿಧಾನ ನಾನು ಹೇಳ್ತೇನೆ. ಸ್ಪ್ರೇಯರ್ ಬಾಟಲ್ ಇದ್ರೆ ಅದನ್ನ ತಕೊಂಡು ಅದಕ್ಕೆ ನಾವು ಈ ದ್ರಾವಣವನ್ನ ಸುರ್ಕೊಳ್ಬೇಕು. ನಾನು ಸ್ಪ್ರೇಯರ್ ಬಾಟಲ್ಗೆ ಹಾಕೊಳ್ತಾ ಇದ್ದೇನೆ. ಒಮ್ಮೆ ನಾವು ಈ ಬಾಟಲ್ ಸ್ಪ್ರೇಯರ್ ಬಾಟಲ್ಗೆ ಹಾಕಿದ್ಮೇಲೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇರುವೆಗಳು ಎಲ್ಲೆಲ್ಲ ಓಡಾಡ್ತಾ ಇದೆಯೋ ಅಲ್ಲಿ ಹೋಗಿ ನೀವು ಇದನ್ನ ಸ್ಪ್ರೇ ಮಾಡಬೇಕು. ನೋಡಿ, ಈ ರೀತಿಯಾಗಿ ನೀವು ಸ್ಪ್ರೇ ಮಾಡ್ಕೊಂಡು ಬಂದಿದೆಯಲ್ಲ, ಇರುವೆಗಳು ಇದರ ಸ್ಮೆಲ್ ಇದೆಯಲ್ಲ, ಈ ಸ್ಮೆಲ್ಲಿಂದಾಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತವೆ. ಮತ್ತೆ ಎಲ್ಲೆಲ್ಲ ಇರುವೆಗಳು ಸಾಮಾನ್ಯವಾಗಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತದೆ ಅಂತಹ ಸ್ಥಳಗಳನ್ನ ಗುರುತು ಮಾಡಿಕೊಂಡು ಅಲ್ಲಿ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಂತ ಬನ್ನಿ ಸಾಕು. ಆಗ ಇರುವೆಗಳು ಸಾಮಾನ್ಯವಾಗಿ ನಿಮ್ಮ ಮನೆ ಒಳಗಡೆ ಬರೋದೇ ಇಲ್ಲ. ಒಂದ್ ವೇಳೆ ನಿಮ್ಮ ಹತ್ರ ಸ್ಪ್ರೇಯರ್ ಬಾಟಲ್ ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಒಂದು ಸ್ಪೂನ್ ನಲ್ಲಿ ತಕೊಂಡು ಈ ಇರುವೆಗಳು ಎಲ್ಲೆಲ್ಲ ಇದೆಯೋ ಅಲ್ಲಿ ಜಸ್ಟ್ ಹಾಕೊಂತ ಹೋದ್ರು ಸಾಕು, ಇರುವೆಗಳು ಅಲ್ಲಿಂದ ಓಡಿ ಹೋಗ್ತವೆ.
ಇದರಲ್ಲಿ ನಾವು ಬೋರಿಕ್ ಪೌಡರ್ ಮತ್ತು ಬೇರೆ ಬೇರೆ ಈ ಕರ್ಪೂರ ಎಲ್ಲ ಉಪಯೋಗಿಸೋದ್ರಿಂದ ಮಕ್ಕಳ ಕೈಲಿ ಮಾಡಿಸ್ಲಿಕ್ಕೆ ಹೋಗ್ಬೇಡಿ, ನೀವೇ ಮಾಡಿ. ಹಾಗೇನೆ ಮಕ್ಕಳು ಇದನ್ನ ಕುಡಿಲೂಬಾರದು. ಹಾಗಾಗಿ ಮಕ್ಕಳ ಕೈಗೆ ಸಿಗದೇ ಇರುವಂತಹ ಸ್ಥಳದಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿದ್ರಲ್ಲ, ಇರುವೆಗಳನ್ನ ಮನೆಯಿಂದ ಓಡಿಸ್ಲಿಕ್ಕೆ ಒಂದು ಅದ್ಭುತವಾದಂತಹ ಟ್ರಿಕ್ ಅನ್ನ ಹೇಳಿದ್ದೇನೆ. ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.